ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕಕ್ಕೆ ಬೇಜಾರಲ್ಲಿದ್ದೀರಾ? ಏನಾಯ್ತು? ಶಾಸ್ತ್ರದ ಪ್ರಕಾರ ದೊಡ್ಡೋಳಾಗಿರೋ ಆರ್ತಿನೇ ಕಲ್ಚ ಹಿಡಿಬೇಕಿತ್ತು. ಆದ್ರೆ ಅವಳು ಕಾಣಿಸ್ತಿಲ್ವಲ್ಲ ಮಂಜು. ಇರಿ, ನಾನು ಫೋನ್ ಮಾಡಿ ನೋಡ್ತೀನಿ. ಅಯ್ಯೋ ಗಾಬರಿ ಆಗ್ಬೇಡ, ಅಪ್ಪ ಕಾಲ್ ಮಾಡಿರೋದು. ರೆಸಾರ್ಟಿಗೆ ಬಂದ್ರು ಅನ್ಸುತ್ತೆ, ಮಾತಾಡು. ಒಂದ್ ನಿಮಿಷ ಕೊಡಿ, ನಾನೇ ಮಾತಾಡ್ತೀನಿ. ನಾನೇ ಮಾತಾಡ್ತೀನಿ. ಹಲೋ ಅಪ್ಪ. ಅಮ್ಮ ಎಲ್ಲೇ ಇದ್ದೀರಾ? ಇಲ್ಲಿ ಶಾಸ್ತ್ರ ಎಲ್ಲ ಶುರು ಆಗೋಯ್ತು. ನೀನಿಲ್ಲ ಅಂತ ಸಾರಿಕಾ ಕೈಯಲ್ಲೇ ಎಲ್ಲಾ ಶಾಸ್ತ್ರ ಮಾಡಿಸ್ಬಿಟ್ಟೆ. ದೊಡ್ಡಮ್ಮ ಅದು ನೀನ್ ಮೊದ್ಲು ಪರೀಗ್ ಫೋನ್ ಕೊಡು. ಸರಿ ದೊಡ್ಡಮ್ಮ, ತಗೋಮ್ಮ. ಮಾತಾಡಮ್ಮ, ಏನಾಗಲ್ಲ. ಮಾತಾಡು, ಮಾತಾಡಮ್ಮ. ಹಲೋ ಅಕ್ಕ. ಪರಿ, ಇನ್ನೂ ಅಲ್ಲೇನೇ ಮಾಡ್ತಿದ್ದೀರಾ? ಮಂಜು ಬಂದು ನಿಂಗೋಸ್ಕರ ಕಾಯ್ತಿದ್ದಾರೆ. ಅಲ್ಲ, ನೀನೇ ಮುಂದೆ ನಿಂತು ಎಲ್ಲಾ ಶಾಸ್ತ್ರ ಮಾಡಿಸ್ಬೇಕಾದವಳು ಇನ್ನೂ ಅಲ್ಲೇ ಇದೆಯಾ ಅಂದ್ರೆ ಹೇಗೆ ಹೇಳು? ಆಯ್ತಕ್ಕ, ಇನ್ನು 5 ನಿಮಿಷದಲ್ಲಿ ಬರ್ತೀನಿ. ನೋಡು, 5 ನಿಮಿಷ ಎಲ್ಲ ಕೊಡಲ್ಲ. 2 ನಿಮಿಷದಲ್ಲೇ ನೀವೆಲ್ಲ ಇಲ್ಲಿರ್ಬೇಕು ಅಷ್ಟೇ. ಸರಿ ಅಕ್ಕ, ಬರ್ತೀನಿ. ಬರೀ ಆ? ಅಲ್ಲೇನಾದ್ರೂ ಸಮಸ್ಯೆನಾ? ಇಲ್ಲಕ್ಕ, ಹಾಗೇನೂ ಇಲ್ಲಕ್ಕ. ಸರಿ ಸರಿ, ಬೇಗ ಬಂದ್ಬಿಡಿ. ಹಾಂ, ಬರ್ತೀನಿ. ಅಮ್ಮ ಅಮ್ಮ ಅಳ್ಬೇಡ ಅಮ್ಮ. ಅಮ್ಮ ಸಮಾಧಾನ ಮಾಡ್ಕೊಮ್ಮ. ಅಮ್ಮ ಅಮ್ಮ ನೀನೇ ಈ ಕಣ್ಣಲ್ಲಿ ನೀರು ಹಾಕಿದ್ರೆ ನಮಗೆಲ್ಲ ಭಯ ಆಗಲ್ವಾ ಅಮ್ಮ? ನಾನೇನು ಮಾಡಲಿ ಹೇಳು? ನಮ್ಮ ಹತ್ರ ಏನಿಲ್ಲದೆ ಇದ್ರು ಹೇಗೋ ಧೈರ್ಯವಾಗಿ ಬದುಕ್ಬಿಡ್ಬೋದು. ಆದ್ರೆ ಮರ್ಯಾದಿನ ಕಳ್ಕೊಂಡು ಬದುಕೋಕ್ಕಾಗತ್ತಾ? ಅಮ್ಮ ಹಾಗೆಲ್ಲ ಏನು ಆಗಲ್ಲಮ್ಮ. ಇರೋ ವಿಚಾರನ ಹೇಳಿದ್ರೆ ದೊಡ್ಡಮ್ಮ ಅರ್ಥ ಮಾಡ್ಕೊಳ್ತಾರೆ. ಅಕ್ಕ ನಮ್ಮವಳು, ಆದ್ರೆ ನೆಕ್ಲೆಸ್ ತಂದ್ಕೊಟ್ಟಿರೋ ಭಾವ ಏನ್ ಅನ್ಕೊಳಲ್ಲ ಹೇಳು? ಇಷ್ಟಕ್ಕೂ ಆ ಸರ ಸಾರಿಕಂದು ಅವಳಿಗೇನಾದ್ರು ಅದು ಕಳೆದೋಗಿದೆ ಅಂತ ಗೊತ್ತಾಗ್ಬಿಟ್ರೆ ಅಷ್ಟೇ, ಸುಮ್ಮನೆ ಇರ್ತಾಳ ಅವಳು. ನಾವೇನ್ ಬೇಕು ಅಂತ ಬಿಸಾಕಿದ್ದೇವೇನಮ್ಮ? ಯಾರು ನಮಗ್ ಗೊತ್ತಿದ್ದಂಗೆ ಕದ್ಕೊಂಡು ಹೋಗಿದ್ದಾರೆ. ಅದ್ ನಮ್ ತಪ್ಪ? ಇದನ್ನೆಲ್ಲ ಯಾರ ಹತ್ರ ಹೇಳ್ಕೊಡೋದು? ಶ್ರೀಮಂತರು ಏನೇ ಕಳ್ಕೊಂಡ್ರು ಯಾರಿಗೂ ಅದು ತಪ್ಪು ಅಂತ ಅನ್ಸಲ್ಲ. ಆದ್ರೆ ನಾವು ಬಡವರು ಕಣೆ, ನಮ್ಮ ಕೂಗೆ ಯಾರಿಗೂ ಕೇಳಿಸಲ್ಲ. ಇನ್ನು ನಾವು ಅಳೋದು ಯಾರಾದ್ರೂ ಕೇಳಿಸ್ಕೋತಾರ? ಅಮ್ಮ ಹೇಳ್ತಿರೋ ಸರಿಯಾಗಿದೆ ಅಮ್ಮ. ಕಾಜಿನ ಗೋಡೆ ಒಳಗಿರೋ ನಾವು ಹುಷಾರಾಗಿರ್ಬೇಕಿತ್ತು. ಸುಮ್ಮನಿರಕ್ಕ ನೀನು, ಹಾಗೆ ಮಾತಾಡಬೇಡ. ಮುಂದೊಂದು ದಿನ ದೊಡ್ಡಮ್ಮ ಒಡವೆ ಕಳ್ದಿರೋದನ್ನ ಮರಿಬೋದು, ಆದ್ರೆ ಇವತ್ತು ಮುಹೂರ್ತಕ್ಕೆ ಇರ್ಲಿಲ್ಲ ಅನ್ನೋದನ್ನ ಯಾವತ್ತೂ ಮರೆಯಲ್ಲ. ಅಣ್ಣನ ಮದ್ವೆ ಯಾವತ್ತೂ ಬರಲ್ಲಮ್ಮ. ನಾವಲ್ಲಿಲ್ಲ ಅಂದ್ರೆ ಸರಿಯಾಗಲ್ಲ. ಯಾವ ಮುಖ ಹೊತ್ಕೊಂಡು ಹೋಗ್ಲೆ ಅಮ್ಮ? ಅಮ್ಮ ನೀನ್ ಹೋದ್ರೆ ಏನಾಗುತ್ತೆ ಅಂತ ಮಾತ್ರ ಯೋಚನೆ ಮಾಡ್ತಿದ್ಯಾ. ಆದ್ರೆ ನಾವು ಹೋಗಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಒಂದ್ಸಲ ಯೋಚನೆ ಮಾಡಮ್ಮ. ಅದು ಹಾಗಲ್ಲ ಅಮ್ಮ. ಅದು ಹಾಗೇನಮ್ಮ, ಯಾರು ಪ್ಯಾನಿಕ್ ಆಗೋ ಅಗತ್ಯ ಇಲ್ಲ. ಯಾಕಂದ್ರೆ ನಾವು ತಪ್ಪು ಮಾಡಿಲ್ಲ. ನಾವೆಲ್ಲರೂ ಮದ್ವೆಗೆ ಹೋಗ್ತಾ ಇದೀವಿ, ಅಲ್ಲೆಲ್ಲರೂ ನಮ್ಮನ್ನ ನಾರ್ಮಲ್ ಆಗಿರ್ತೀವಿ ಅಂತ ಭಾಷೆ ಕೊಡಿ. ಎಲ್ಲರೂ ನಾನು ಹೇಳ್ದಂಗೆ ನಾರ್ಮಲ್ ಆಗಿರಬೇಕು. ಅಮ್ಮ ಅಣ್ಣನ ಮದ್ವೆನಮ್ಮ, ಹೀಗಿರ್ಬೇಡ. ಅಲ್ಲಿ ದೊಡ್ಡಮ್ಮ ಬೇರೆ ಬರ್ತಿದ್ದಾರೆ. ನೀನು ಹಿಂಗಿದ್ರೆ ಎಲ್ಲ ಗೊತ್ತಾಗೋಗುತ್ತೆ. ಹಾಂ ಸರಿದೆ ಹೋಗು.
ಏನೇ ಪರಿ ನೀನು ನಿನ್ ಮಗನ ಮದ್ವೆಗೆನೆ ಇಷ್ಟು ಲೇಟಾಗಿ ಬರೋದಾ? ಮಂಜು ಯಾವಾಗ್ಲೂ ಬಂದು ನಿಂಗೋಸ್ಕರ ಕಾಯ್ತಾ ಇದ್ದಾರೆ. ಅದಕ್ಕೆ ಯಾಕೆ ಇಷ್ಟು ತಡ ಮಾಡಿದ್ರಿ? ಅಕ್ಕ ಅದು ಗೊತ್ತಾಯ್ತು ಬಿಡು. ಮಕ್ಕಳು ರೆಡಿ ಆಗೋಕೆ ಲೇಟ್ ಮಾಡಿದ್ರು ಅಂತ ಹೇಳ್ತೀಯ ಅಲ್ವೇನೆ ಅಮ್ಮ? ಹೌದು ದೊಡಮ್ಮ, ಸ್ವಲ್ಪ ಲೇಟ್ ಆಯ್ತು. ಹೋಗ್ಲಿ, ಬರೋ ತಡ ಆದ್ರೂ ಬಂದ್ಮೇಲೆ ತಡ ಮಾಡಬಾರ್ದು. ನಮಗ್ ಬೇಕಾದಷ್ಟು ಕೆಲಸ ಇದೆ. ನೋಡಲಿ ಸರೋಜ ನಮಗೋಸ್ಕರ ಕಾಯ್ತಾ ಇದ್ದಾರೆ. ಬಾ ಹೋಗೋಣ. ಬಾ. ಈ ಆರ್ತಿ ನನ್ನ ಹತ್ರನೇ ದಿಮಾಗ್ ತೋರಿಸ್ತಿದ್ದೆ ಅಲ್ವಾ? ಇರು ಮಾಡ್ತೀನಿ ನಿಂಗೆ. ಯಾಕಪ್ಪ ಅಂತರ್ಪಟ ಬಿಟ್ಬಿಟ್ಟೆ? ನೋಡಕ್ಕೆ ಗಟ್ಬಿಟ್ಟಾಗಿದ್ಯಾ? ಅಂತರ್ಪಟನ ಗಟ್ಟಿಯಾಗಿ ಇಟ್ಕೊಳಕ್ ಬರಲ್ವಾ? ಸರಿಯಾಗಿ ಇಟ್ಕೋ. ನೀನ್ ಗುರಾಯಿಸೋದ್ ಬಿಟ್ಟು ಇನ್ನೇನು ಮಾಡಕ್ಕಾಗಲ್ಲ. ಯಾಕಂದ್ರೆ ಇವತ್ತು ಬಜಾರ್ ನಮ್ದು ಕಣಪ್ಪ. ದೊಡ್ಡ ಊರ್ ಬಜಾರ್, ಸ್ವಲ್ಪನೂ ಮ್ಯಾನಸ್ ಇಲ್ಲ. ಯಾವಾಗ ನೋಡಿದ್ರು ಹುಡುಗಾಟ. ಹಾ, ಹುಡುಗಿನ ಕರ್ಕೊಂಬನ್ನಿ. ಅಣ್ಣ, ಸಖತ್ತಾಗಿ ಕಾಣ್ತಿದ್ದಾಳೆ ಗೊತ್ತಾ? ಎಲ್ಲಿ ನನ್ ಕಣ್ಣೆ ತಾಕುತ್ತೋ ಅಂತ ಭಯ ಆಗ್ತಾ ಇದೆ. ನೋಡಿ, ಜೀರಿಗೆ ಬೆಲ್ಲ ಹಾಕೋವರೆಗೂ ಗಂಡು ಹೆಣ್ಣು ಒಬ್ಬರ ಮಗ ಒಬ್ರು ನೋಡ್ಬಾರ್ದು, ಗೊತ್ತಾಯ್ತಾ? ಅಕ್ಕಮ್ಮ, ಈಗ ಪರದೆ ಬಿಡ್ಬೋದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.